ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಆಯುಧ ಮಲ್ಲಪ್ಪ ಜೋತವ. ನಮ್ಮ ವಿಶೇಷವಾಗಿ ಪಂಚಮಸಾಲಿ ಪೀಠದ ದೊಡ್ಡ ಗುರುಗಳು ಕೂಡಲ ಸಂಗಮ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಒಂದಿಷ್ಟು ಸಿದ್ದರಾಮಯ್ಯ ಸರ್ಕಾರ ಅಥವಾ ಅವರ ನೀತಿಯ ವಿರೋಧವಾಗಿ ನಮ್ಮ ಮನಸ್ಸಿಗೆ ಭಾಳ ನೋವು ಮಾಡಿದರು. ಅವರು ಅಧಿಕಾರದಲ್ಲಿರುವವರೆಗೆ ನಾನು ಮೀಸಲಾತಿ ಕೇಳಲ್ಲ ಅನ್ನುವಂಥ ಒಂದು ಮಾತನ್ನು ಮಾತಾಡಿದ್ದಾರೆ. ಅವ್ರು ನೋವಾಗ್ಯದ ಪಾಪ. ಆ ರೀತಿ ವರ್ತಿಸಬಾರ್ದಾಗಿತ್ತು ಆ ಸಂದರ್ಭದಲ್ಲಿ ಅಂತ ಅವ್ರಿಗೆ ಅನಿಸಿದ. ಅದ್ರ ತಪ್ಪೇನಿಲ್ಲ, ಅವರು ಪ್ರತಿಭಟನೆ ಮಾಡೋದು ಅವ್ರ ಹಕ್ಕನ್ನು ಹೋಗೋದು. ಆದರೆ ಅದನ್ನು ಆ ರೀತಿಯಾಗಿ ಮುಚ್ಚಿ ಹಾಕುವಂಥ ಪ್ರಯತ್ನ ಆಗಬಾರ್ದಿತ್ತು ಅನ್ನೋದು ಭಾಳಷ್ಟು ಜನ ನಮ್ಮ ಸ್ವಾಮೀಜಿಯವರ ಪರ ಇದ್ದಂಥವರು ಹೇಳುವಂಥ ಮಾತು. ಪಂಚಮಸಾಲಿಗಳಲ್ಲಿ ಬಡವರಿದ್ದಾರೆ, ಈ ದೇಶದಲ್ಲಿ ಎಲ್ಲ ಜಾತಿಗಳಲ್ಲೂ ಬಡವರಿದ್ದಾರೆ. ಆ ಮಾತು ಬೇರೆ. ಬಡವರು ಅದಕ್ಕೆ ತನ್ನದು ಕ್ರೈಟೀರಿಯಾ ಅದ, ಅದಕ್ಕೆ ಸರ್ಕಾರ ಜವಾಬ್ದಾರಿ ವಹಿಸಿ ಅಂತ ತೊಗೊಳ್ಬೇಕಾಗ್ತದೆ. ಬಡವರು ಯಾರಿದ್ದಾರೆ ಅವರಿಗೆ ಮೀಸಲಾತಿ ಕೊಟ್ಟು ಎಬ್ಬಿಸುವಂಥ ಕೆಲಸ ಮಾಡಬೇಕಾಗ್ತದೆ. ಅದನ್ನು ಸರಿನಾ. ಅದು ನಮಗೆ 2A ಬೇಕು ಅಂತೇಳಿ ಇವರು ನಮ್ಮ ಸ್ವಾಮೀಜಿಯವರು ಭಾಳಷ್ಟು ಹೋರಾಟಗಳು ಮಾಡ್ತಾ ಬಂದರು. ಅದ್ರ ಜೊತೆಗೆ ಇನ್ನೊಂದಿಷ್ಟು ತಮ್ಮ ರಾಜಕಾರಣಿಗಳನ್ನು ಬಿಟ್ಟು ಇವರು ಸ್ವಯಂ ತಾವೇ, ಯಾಕೆಂದ್ರೆ ಈಗಾಗಲೇ ನಿಮ್ಗೆ ಗೊತ್ತದ ನಮ್ಮ ಕೂಡಲ ಸಂಗಮ ಸ್ವಾಮೀಜಿಯವ್ರ ಜೊತೆಗೆ ನಮ್ಮ ಹರಿಹರ ಸ್ವಾಮೀಜಿಯವರು ವಿರೋಧ ಇದ್ದರು ಅಂತೇಳಿ ಅದು ಇನ್ನೊಂದು ಮಠ ಹುಟ್ಕೊಂಡಿತ್ತು. ಅದೇ ಸಂದರ್ಭದಲ್ಲೇ ಹಲವು ಮಠಗಳು ಹುಟ್ಟಲಿ, ತಪ್ಪಂತಲ್ಲ. ಅದರ ಮೂಲ ಉದ್ದೇಶ ಏನು, ಪಂಚಮಸಾಲಿಯ ಬಡವರಿಗೆ ರಿಸರ್ವೇಷನ್ ಸಿಗಬೇಕು ಅನ್ನೋಂಥದ್ದು. ಅದು ಕೇವಲ ರಾಜಕೀಯೇತರ ಆಗಿದ್ದರೆ ಭಾಳ ಒಳ್ಳೆಯದಿತ್ತು ಅಂತೇಳಿ ಭಾಳ ಜನ ಮಾತಾಡ್ತಾರೆ. ಯಾಕಂದರೆ ಅದಕ್ಕೆ ನಮ್ಮ ನಿರಾಣಿ ಅವರ ಮೂಲಕವಾಗಿ ನಮ್ಮ ಏನಪ್ಪ ಹರಿಹರ ಸ್ವಾಮೀಜಿಯವರು, ವಚನಾನಂದ ಅವರು ಅವ್ರ ಕಡೆ ಮಾತಾಡೋವಂಥದ್ದು, ಒಂದು ನಮ್ಮ ಕಾಶಪ್ಪನವರು ಅವರೊಂದು ಮಾತಾಡುವಂಥದ್ದು ಕಾಂಗ್ರೆಸ್ಸಿಂದ, ಒಂದು ನಮ್ಮ ಯತ್ನಾಳ್ರಂತೆ ನಮ್ಮ ಏನಪ್ಪ ಅಂತ ಸ್ವಾಮೀಜಿಯವರನ್ನು ತಮಗೆ ಹೆಂಗೆ ಬೇಕೋ ಹಂಗೆ ಉಪಯೋಗ ಮಾಡ್ಕೊಂಡ್ರೇನೋ ಅನ್ನುವಂಥ ಅಭಿಪ್ರಾಯನೂ ಅದು ಜನರಲ್ಲೇ. ಇದು ಆಗಬಾರ್ದಾಗಿತ್ತು. ನಮ್ಮ ಸ್ವಾಮೀಜಿಯವರು ಆ ದಿಶೆಯಲ್ಲೇ ಎಲ್ಲರೂ ದೂರಿಟ್ಟುಕೊಂಡು ತಮಗೇನು ಬೇಕಾಗಿದೆ ಆ ಪ್ರಯತ್ನ ಮಾಡಿದರೆ ಇನ್ನೂ ಪ್ರಬಲ ಆಗ್ತಿತ್ತೋ ಏನೋ. ಇವತ್ತು ನಾವು ಮಾತಾಡ್ತೀವಿ ಆ ಮಾತು ಬೇರೆ. ಪಾಪ ಅವ್ರಿಗೆ ಅವ್ರ ಸಮಸ್ಯೆಗಳು ಏನೋ ಎಂತೂ ಆ ಸಂದರ್ಭದಲ್ಲೇ. ಮತ್ತು ನಮ್ಮ ರಾಜಕಾರಣಿಗಳಂತೂ ನಿಮಗೆ ಗೊತ್ತದ, ಎಲ್ಲ ಮಠಗಳು ನಮ್ಮ ಕೈ ಇಟ್ಕೋಬೇಕು, ತಾವು ಲೀಡರ್ ಆಗಬೇಕು ಅನ್ನೋಂಥ ಹುಚ್ಚುತನಗಳು ಭಾಳ ಜನರಲ್ಲದ. ಹೀಗಾಗಿ ಮಠಮಾನ್ಯರನ್ನು, ಒಬ್ಬ ಸಜ್ಜನರನ್ನು ತಮಗೆ ಹೆಂಗೆ ರಾಜಕೀಯ ಬೇಕು ಹಂಗೆ ದಾಳವನ್ನಾಗಿ ಮಾಡುವಂಥ ಪ್ರವೃತ್ತಿ ಇತ್ತೀಚೆಗೆ ಭಾಳಷ್ಟು ಆಗ್ಯದ. ಹೀಗಾಗಿ ಈ ದಿಶೆಯಲ್ಲಿ ಯಾರು ಏನು ಮಾಡಿದರು, ಇವತ್ತು ಸಿದ್ದರಾಮಯ್ಯವರು ಕರೆಸಿ ಮಾತಾಡಬೇಕಾಗಿತ್ತು. ಅದನ್ನು ಆ ಸಂದರ್ಭದಲ್ಲಿ ಅದರಲ್ಲೂ ಮುಖ್ಯವಾಗಿ ನಿಮಗೂ ನಮಗೆ ಗೊತ್ತಿದ್ದ ಸಂದರ್ಭದ ಇದೇ ಬೆಳಗಾವಿ ನಡೆದಂಥ ಅಧಿವೇಶನದಲ್ಲಿ ಏನಾಯಿತು ಅಂತೇಳಿ, ಯಾವ ರೀತಿಯಾಗಿ ಆ ಒಂದು ಪ್ರತಿಭಟನಾಕಾರನೆಲ್ಲ ಲಾಠಿ ಚಾರ್ಜ್ ಆಗಿದ್ದು ಮಾಡಿದ್ದು ಇವೆಲ್ಲ ತನಿಖೆ ಆಗಬೇಕಲ್ರಿ. ಯಾರು ತಪ್ಪದಿದ್ರಲ್ಲ ಅದನ್ನು ಕೇಳ್ತಾ ಇದ್ದಾರೆ ನಮ್ಮ ಮೃತ್ಯುಂಜಯ ಸ್ವಾಮೀಜಿಯವರು. ತಪ್ಪು ಯಾರದಪ್ಪ ತನಿಖೆ ಆಗಿ ಹೈಕೋರ್ಟ್ನ ಆದೇಶ ಮಾಡಿತ್ತು, ಅದಕ್ಕೆ ತಡೆ ತರಲಿಕ್ಕೆ ಹೋದ್ರು ಇವರು. ಅದು ಇದರ ಅರ್ಥ ಏನು ಸೂಚಿಸ್ತದಪ್ಪ ಅಂದ್ರೆ, ಸಿದ್ದರಾಮಯ್ಯರ ಒಂದು ಈ ವರ್ತನೆಯಲ್ಲಿ, ಸರ್ಕಾರದ ವರ್ತನೆಯಲ್ಲೇ ಅವ್ರು ತಪ್ಪದ ಅನ್ನುವಂಥದ್ದು ಕಂಡು ಬರ್ತದೆ. ಯಾಕಂದ್ರೆ ಅದು ಅವ್ರು ಪ್ರಾಮಾಣಿಕ ನಾವು ಮಾಡಿಸಿಲ್ಲಪ್ಪ, ಅನಿವಾರ್ಯವಾಗಿ ಅವರ ಜನನ ಮಾಡಿದರು. ಅದರಿಂದ ಅನಿವಾರ್ಯವಾಗಿ ಒಂದು ಶಾಂತಿಯನ್ನು ಕಾಪಾಡಿಸೋಕೆ ಅದು ಒಂದಲ್ಲಿ ಏನಪ್ಪ ಕಾನೂನು ಕೈಗೆ ತೋರಿಸೋಕೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಆದರೆ ನೀವು ಅದನ್ನು ತಡೆನೇ ಆಗ್ತರಾಕೆ ಹೋದ್ರಿ ಸರ್ಕಾರದ್ದು ಅನ್ನೋದು ಇಲ್ಲಿ ಪ್ರಶ್ನೆ. ಹೈಕೋರ್ಟ್ ಡೈರೆಕ್ಷನ್ ಮಾಡಿದ, ನಡೀರಪ್ಪ ತನಿಖೆ ಮಾಡಿ ಎಲ್ಲಿತ್ತು ನೋಡ್ರಿ ಅದನ್ನು ಕೇಳ್ತೀರಿ ಏನು ಅಂತೇಳಿ, ಯಾರು ತಪ್ಪದು ಗೊತ್ತಾಗಲ್ಲ ಅಂತೇಳಿ. ಆ ತನಿಖೆ ಬೇಡ ಅನ್ನೋದು ಯಾಕೆ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ, ಮೂಲಭೂತ ಪ್ರಶ್ನೆ ಇದು. ಅದಕ್ಕೆ ಇವತ್ತು ಸಂತೋಷನ ಪ್ರಸ್ತುತ ತಮ್ಮ ಅಭಿಪ್ರಾಯ ಹೇಳಿದರು. ಇಲ್ಲ, ಇನ್ನು ಅವ್ರು ಇದ್ದಾಗ ನಾನು ಕೇಳೋದಿಲ್ಲಪ್ಪ, ಇಲ್ಲೇ ಅತನಿಗೆ ಬಂದಾಗ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅವ್ರು ಇರೋದಾಗ ನಾನು ಕೇಳೋದಿಲ್ಲಪ್ಪ ಮೀಸಲಾತಿ ಅಂತೇಳಿ. ಅದು ಇದು ನಿಜವಾಗಿಯೂ ನಮ್ಮ ಕೆಲವು ಮನಸ್ಸು, ಸಿದ್ದರಾಮಯ್ಯ ಎಷ್ಟೋ ಜನಪರವಾಗಿ ಸಮಾಜವಾದಿ ಕಂಡು ಹೊರಟಾಗಿ ವರ್ತಿಸ್ತಾರೇನೋ ಅಂತೇಳಿ. ಯಾಕಂದರೆ ಸ್ವಾಮೀಜಿಯಿಂದ ಯಾರೂ ಇಲ್ಲ ರಾಜಕಾರಣಿಗಳು, ಇವರು ಇದ್ದಾರೆ ರಾಜಕಾರಣಿ. ಅನೇಕ ಮಠಗಳು ಇವರು ಮಠಮಾನ್ಯಗಳು ಹೋಗ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ನಿಮ್ಮ ದಾಳಕ್ಕಾಗಿ, ರಾಜಕೀಯ ದಾಳಕ್ಕಾಗಿ ಮಠಗಳ ಸ್ವಾಮೀಜಿಯವ್ರು ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಂತೆ. ಸ್ವಾಮೀಜಿಯವ್ರಿಗೆ ಏನು ಬೇಕಾಗಿದೆ, ಸ್ವಾಮೀಜಿ ಮಠ ಅಂದ್ರೆ ಏನು ರೀ, ಒಳ್ಳೆತನ ಕಲಿಸುವಂಥದ್ದು, ಸ್ಕೂಲ್ಗಳನ್ನು ಮತ್ತು ಸಾಧ್ಯಷ್ಟು ಮಟ್ಟಿಗೆ ಜನಕ್ಕೆ ಹೆಲ್ಪ್ ಆಗೋದು ಕೆಲಸ ಮಾಡೋದು, ತಾವಾಯಿತು ತಮ್ಮ ಪೂಜೆ ಆಯಿತು ಮಾಡ್ಕೊಂಡು ಹೋಗುವಂಥದ್ದು ಇರ್ತದೆ. ಆದರೆ ರಾಜಕಾರಣಿಗಳು ಹೋಗುವಂಥದ್ದು ಇಲ್ಲದ. ಇಲ್ಲಿ ನಾವು ಇನ್ನೊಂದು ದೊಡ್ಡ ಪ್ರಶ್ನೆ ಮಾಡುವಂಥದ್ದು ಏನಪ್ಪ ಅಂದ್ರೆ, ರಾಜಕಾರಣ ಮತ್ತು ಧರ್ಮ ಎರಡೂ ಒಂದು, ಆ ಮಾತು ಬೇರೆ. ಬಟ್ ಇವತ್ತೇನಾಗ್ಯದಪ್ಪ ಅಂದ್ರೆ ನಮ್ಮ ರಾಜಕಾರಣಿಗಳು ಈ ಧರ್ಮದ ಮುಖಂಡರನ್ನು ತಮಗೆ ಬೇಕಾದಂಗೆ ಮಾಡ್ಕೊಳ್ಳೋಂಥ ಪ್ರವೃತ್ತಿ ಭಾಳ ಆಗಿದೆ. ಯತ್ನಾಳ್ ನೋಡ್ರಿ ಯಾವ ಪ್ರಮಾಣದಲ್ಲಿ ನಮ್ಮ ಮೃತ್ಯುಂಜಯ ಸ್ವಾಮಿಗಳವರ ಬೆನ್ನತ್ತಿ
ತಾಮತೆ ರಾಜಕೀಯ ಮಾಡ್ತಾ ಇರ್ತಾರೆ, ಆ ಪ್ರಶ್ನೆ ಇಲ್ಲ. ಅದರಿಂದ ವಿಜಯ ಕಾಶಪ್ಪನವರಾಗಿರ್ಬೋದು ಎಷ್ಟು ವಿರೋಧ ಮಾಡಿದರು, ನಿರಾಣಿ ಅವರು ಎಷ್ಟು ವಿರೋಧ ಮಾಡಿದರು ಪಾಪ ಇವರು. ಅಂದ್ರೆ ಹೇಳುವಂಥ ಉದ್ದೇಶದಿಂದ ಇಲ್ಲ. ಹೌದು, ಮಠಮಾನ್ಯಗಳ ನಡಿಬೇಕಾದ್ರೆ ಅರ್ಥ ಬೇಕು, ಇಲ್ಲಂತಲ್ಲ. ಆದರೆ ಭಕ್ತರ ಕೊಟ್ಟು ನಡೆಸೋ ಮುಂದೆ ಈ ಜನರ ಮಾತಾಗಬೇಕು, ಇವರ ಒಂದು ಸಹಾಯ ಸಹಕಾರ ಆಗಬೇಕು, ಇವರಿಂದ ಕೆಲಸ ಆಗ್ತದೆ ಅನ್ನೋದು ಯಾಕೆ ಬರಬೇಕು ತಲೆಯಲ್ಲಿ. ನಮಗೆ ಯಾರೂ ಇಲ್ಲಪ್ಪ ಕೆಲಸ ಮಾಡಿಕೊಳ್ಳಿ, ನಮಗೆ ಈ ಕೆಲಸದ ಮಾಡಿರಿ ಅದನ್ನು ಮೂಮೆಂಟ್ ಮಾಡ್ತಾಯಿದ್ರು ಸ್ವಾಮೀಜಿಯವರು. ಅದು ಯಾಕೋ ಏನೋ ಹಿಂಸಾತ್ಮಕ ಆತಾವತ್ತ ಆಗಬಾರ್ದಾಯಿತು. ಅದಕ್ಕೆ ಕಾರಣ ಏನು ಅನ್ನೋದು ಅವರು ಎಂತಾರೆ, ಇಲ್ಲ ನಮ್ದು ಏನೂ ಇಲ್ಲ, ನಾವು ಕುಳಿತಿದ್ವಿ, ಒಂದು ಏನಪ್ಪ ಅಂತಂದ್ರೆ ಅಹಿಂಸಾತ್ಮಕವಾಗಿ ಇದೆಲ್ಲ ಮಾಡಿಸ್ತವರು ಸರ್ಕಾರ, ಅವತ್ತಿನ ಸರ್ಕಾರ ಮಾಡಿಸ್ತು ಅನ್ನೋಂಥ ಆರೋಪ. ಅದಕ್ಕಾಗಿ ನಾವು ಇನ್ನು ಮುಂದೆ ನಮ್ಮ ಜನಕ್ಕೆ ನಾವು ಮೀಸಲಾತಿ ಕೇಳುವುದಿಲ್ಲ ಅನ್ನೋಂಥ ಮಾತನ್ನು ಅವ್ರು ಮಾತಾಡಿದ್ರಿಂದ ನೋವು ಅದು ಇರಲಿ. ಆದರೆ ಇಲ್ಲೇನಪ್ಪ ಅಂತಂದ್ರೆ ಅವರ ಆರೋಪ ಮಾಡೋದ್ರಲ್ಲಿ ಏನದಪ್ಪ ಅಂದ್ರೆ ಹೋರಾಟ ಹತ್ಯೆಗೋಸ್ಕರವಾಗಿ ನಮ್ಮ ಮೇಲೆ ಹಲ್ಲೆ ಅಂತ ನೇರ ಆರೋಪ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮೇಲೆ. ಹೋರಾಟ ನಮ್ಮದು, ನಮ್ಮ ಜನಕ್ಕೆ ಬಡವರಿಗೆಲ್ಲ ಸಿಗಲ್ಲಪ್ಪ, ನಮ್ಮಲ್ಲಿ ಜನರಿಗೂ ರಿಸರ್ವೇಷನ್ ಅಂತೇಳಿ ಆ ಹೋರಾಟ ಹತ್ಯೆಗೋಸ್ಕರವಾಗಿ ಇದೆಲ್ಲ ಮಾಡಿದರು, ನಮ್ಮ ಮೇಲೆ ಹಿಂಸಾತ್ಮಕ ನಡೆದುಕೊಂಡು ಅಂತ ಆರೋಪ. ಇದಕ್ಕಾಗಿನ ಏನಪ್ಪ ಅಂತಂದ್ರೆ ನ್ಯಾಯಾಂಗ ತನಿಖೆಗೆ ಹೈಕೋರ್ಟ್ನಿಂದ ತನಿಖೆಗೆ ಆದೇಶಿಸಿದ ಹೈಕೋರ್ಟ್ ಆದೇಶಕ್ಕೆ ತಡೆಗೆ ತರಲು ಅರ್ಜಿ ಸಲ್ಲಿಸಿದ್ದು ರಾಜ್ಯ ಸರ್ಕಾರದ ಅರ್ಜಿಯನ್ನು ಹೈಕೋರ್ಟ್ ತಿರಸ್ಕರಿಸಿದ್ದು. ಇಲ್ಲೇನಪ್ಪ ಅಂದ್ರೆ ಲಾಠಿ ಚಾರ್ಜ್ ಏನು ನಡೆದಲ್ಲ, ಅದು ತಡೆ ತರಬೇಕು ಅಂತೇಳಿ ಸರ್ಕಾರ ಏನೋ ಕೇಳಿದ್ರೆ ಅದಕ್ಕೆ ಈ ತಡೆ ಕೊಟ್ಟಿಲ್ಲ ಅನ್ನೋದು ಭಾಳ ಗಮನಿಸಬೇಕಾಯ್ತು. ಹೀಗಾಗಿ ಸರ್ಕಾರದ ಮೇಲೆ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಆರೋಪ ಬರೋದು ಸಹಜದ. ಯಾಕಂತಂದ್ರೆ ಇದನ್ನು ಭಾಳ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡುವಂಥ ವಿಷಯ ಆಗ್ಯದಂತ. ಯಾಕಂದ್ರೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ನಮ್ಮ ಸ್ವಾಮೀಜಿಯವರು, ಕಾನೂನು ಬಾಹಿರವಾಗಿ ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ಪ್ರತಿಭಟನಾಕಾರರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಸರ್ಕಾರ ಮಾಡಿಸಿತ್ತು. ಇದು ಇರ್ಬೋದಾ? ಯಾಕಂದರೆ ಪೊಲೀಸರು ಯಾವ ರೀತಿಯಾಗಿ ವರ್ತಿಸ್ತಾರೆ ಅಂಥ ಪ್ರತಿಭಟನೆ ಸಂದರ್ಭದಲ್ಲೂ ನಾವು ನೋಡಿದ್ವಿ, ಲಾಠಿ ಬೀಸಿದ್ದು ನೋಡಿದ್ವಿ, ಅನೇಕ ಘಟನೆಗಳು ನೋಡಿದ್ವಿ. ಅದು ಆ ಸಂದರ್ಭದಲ್ಲೇ ಭಯಂಕರ ನಮ್ಮೆಲ್ಲ ಅಟ್ಯಾಕ್ ಮಾಡಿದರು, ಹಲ್ಲೆ ಮಾಡಿದರು. ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ನಾವು ಆಗ್ರಹಿಸಿದ್ದೆವು. ಇಂಥವ್ರು ಯಾರು ಮಾಡಿದಾರ ಇಂಥವ್ರು ಅಮಾನತು ಮಾಡಬೇಕು ಅಂತ ಆದೇಶ ಮಾಡಿಸ್ಬೇಕು ಅಂತ ಹೇಳಿದ್ವಿ. ಅದು ಯಾವುದೂ ಮಾಡಲಿಲ್ಲ ಅನ್ನೋದು. ಹೀಗಾಗಿ ಸಮಾಜ ನಾಯಕರು ಅಧಿವೇಶನದಲ್ಲಿ ಪೊಲೀಸರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡಲಿಲ್ಲ. ಅವತ್ತೇನು ಮೇಲೆ ದಾಳಿ ಮಾಡಿದರು, ಅವರ ತನಿಖೆ ಆಗತ್ತೆ ನಾವು ಬೆನ್ನತ್ತಿದ್ರು, ಮಾಡಿರಲಿಲ್ಲ ಸರ್ಕಾರ. ಅದಕ್ಕೆ ನಾವು 9 ದಿನ ಸತ್ಯಾಗ್ರಹ ಮಾಡಿದೆವು, ಹೋರಾಟ ಮಾಡಿದ್ವಿ. ಅದಕ್ಕೂ ಸಹಿತ ಯಾವುದೇ ರೀತಿಯ ಕ್ಯಾರೆ ಅನ್ನುವಂಥ ಕೆಲಸ ಮಾಡಲಿಲ್ಲ ಅಂತೇಳಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ಅನಿವಾರ್ಯವಾಗಿ ಈಗ ಇವತ್ತು ಬಂದದ ರಿಸಲ್ಟು ನಮ್ಮ ಹೈಕೋರ್ಟ್ ಇದ್ದಿದ್ದು ಇವು ಕೇಳ್ತಾ ಇರೋದು ಯೋಗ್ಯತೆ ಅಂತ ಹೇಳಿದ್ದಾರೆ. ದಯವಿಟ್ಟು ತನಿಖೆ ಆಗಲಿ ಅಂತೇಳಿ. ತನಿಖೆ ಇವತ್ತು ಹೈಕೋರ್ಟ್ ಇದು ತನಿಖೆ ಕೊಟ್ಟಿಲ್ಲ, ತನಿಖೆ ಆಗಬೇಕು. ಯಾಕಂತಂದ್ರೆ ಸತ್ಯ ಹೊರಬರಬೇಕಾಗ್ಯದ. ಆದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಷ್ಟು ಹೊರಟಾಗಿ ನಡೆದುಕೊಳ್ಳೋದು ಬೇಡಾಗಿತ್ತು ಅನ್ನೋದು ಮಾತ್ರ ಅಷ್ಟು ಸತ್ಯದ. ಅದೇ ಕಾಲಕ್ಕೆ ನಮ್ಮ ಸ್ವಾಮೀಜಿಯವರು ಆದರೂ ಸಹಿತ ಯಾರೂ ಇಲ್ಲ, ಅವರು ಮೃತ್ಯುಂಜಯ ಸ್ವಾಮಿ ಇರಲಿ ಮತ್ತು ಯಾರು ಇರಲಿ, ಎಲ್ಲ ಸ್ವಾಮೀಜಿಗಳು ಈ ರಾಜಕೀಯ ಜನರಿಂದ ದೂರದಷ್ಟು ಒಳ್ಳೆಯದು ಅಂತೇಳಿ ನಮ್ಮ ಜನಕ್ಕೆ ಬೇಕಾದ ಮಾಡಲಿ, ಹೋರಾಟ ಮಾಡಲಿ, ಬೇಡ ಅಂತಲ್ಲ. ಪಂಚಮಸಾಲಿಯವ್ರು ಇರ್ಬೋದು, ಇನ್ನುಳಿದ ಕಾಸ್ಟ್ಲವ್ರು ಇರ್ಬೋದು, ನಮ್ಮ ದೇಶಕ್ಕಂತ ಜಾತಿ ಬಿಡಲಾರದ ಕಾರಣ ಆಗಿಬಿಟ್ಟದ. ಯಾರೋ ಬಂದರು ಅವರ ನ್ಯಾಯಯುತವಾದ ಬೇಡಿಕೆ ಇತ್ತಪ್ಪ ಅಂದ್ರೆ ಅದ್ರ ಪರ ಹೋರಾಡೋದೇನು ತಪ್ಪೇನಲ್ಲ. ಆದರೆ ಈ ರಾಜಕಾರಣಿಗಳನ್ನ ತೊಗೊಂಡು ಹೋಗುವಂಥದ್ದು ಮಾತ್ರ ತಪ್ಪು ಅನ್ನೋದು. ಯಾಕಂದ್ರೆ ನೀವು ಬಿ ಜೆ ಪಿ ಪರ ಹೋದ್ರೆ ಕಾಂಗ್ರೆಸ್ಗೆ ಅಟ್ಯಾಕ್ ಮಾಡ್ತಾರೆ, ಕಾಂಗ್ರೆಸ್ಗೆ ಪರ ಹೋದ್ರೆ ಬಿ ಜೆ ಪಿಯವ್ರು ಅಟ್ಯಾಕ್ ಮಾಡ್ತಾರೆ, ಇವ್ರಿಬ್ಬರನ್ನ ಬಿಟ್ಟು ನೀವು ಜೆ ಡಿ ಎಸ್ ಕಡೆ ಹೋದ್ರೆ ಇನ್ನೊಬ್ಬರು ಅಟ್ಯಾಕ್ ಮಾಡ್ತಾರೆ. ಅದ್ರ ಮುಂದೆ ನೀವು ಸಣ್ಣವ್ರಾಗ್ತೀರಿ ವಿನಃ ದೊಡ್ಡವ್ರನ್ನ ಆಗೋದಿಲ್ಲ. ಎತ್ತಾಡರು ಅಷ್ಟು ಲಾಭ ಮಾಡ್ಕೊಂಡ್ಬಿಟ್ರು ಆ ಮಾತು ಬೇರೆ. ಆದರೆ ಒಂದು ನಮ್ಮಲ್ಲಿ ಹೇಳುವಂಥ ಒಂದು ಉದ್ದೇಶ ಏನಪ್ಪ ಅಂದ್ರೆ ಇಂಥವೆಲ್ಲ ಆಗಬಾರ್ದು, ಯಾರಿಗೂ ಆಗಬಾರ್ದು. ಮತ್ತು ಸ್ವಾಮೀಜಿಯವರು ಇಂಥ ಒಂದು ನಾಯಕರಿಂದ ದೂರ ಇದ್ದಷ್ಟು ಒಳ್ಳೆಯದು. ಯಾಕಂದರೆ ಇವತ್ತು ಸಿದ್ದರಾಮಯ್ಯರೇನೋ ಅವರು ಏನೋ ಡಿಸಿಷನ್ ತೊಗೊಳ್ಳಿ, ಅದು ಅವ್ರ ದೃಷ್ಟಿಯಿಂದ ಇರ್ಬೋದು, ಬಟ್ ತನಿಖೆಗೆ ಒಪ್ಪಿಗೆ ಕೊಡಬೇಕಾಯ್ತು ಅನ್ನೋದು ಮಾತ್ರ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಅದರಿಂದ ಗೊತ್ತಾಗಬೇಕಾಗಿದೆ ಯಾರು ತಪ್ಪಿತಸ್ಥರು ಅಂತೇಳಿ ಅಂತ ಹೇಳ್ತಾ, ಸಿದ್ದರಾಮಯ್ಯ CM ಇರುವವರೆಗೆ ನಾನು ಮೀಸಲಾತಿ ಕೇಳಲ್ಲ. ಯಾಕಂದರೆ ಆ ಮನುಷ್ಯ ಏನಪ್ಪ ಅಂದರೆ ಹತ್ಯಕ್ಕೂ ಪ್ರಯತ್ನ ಮಾಡಿದ ನಮ್ಮ ಹೋರಾಟವನ್ನು. ಅದಕ್ಕೆ ನಾವು ಹತ್ಯಕ್ಕೂ ಹೋರಾಟದಲ್ಲಿ ದಾಳಿ ಮಾಡಿದ ನಮ್ಮ ಮೇಲೆ ಅದು ತನಿಖೆ ಆಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಅಂಥೇಳಿ ತಮ್ಮ ಒಂದು ಬೇಡಿಕೆಯನ್ನು ಸೀಮಿತಗೊಳಿಸ್ಕೊಂಡಿದ್ದಾರೆ ಮೃತ್ಯುಂಜಯ ಸ್ವಾಮಿಗಳು. ಇದಕ್ಕೆ ನಿಮ್ಗೆ ಏನು ಅನ್ನಿಸ್ತದ? ಅವ್ರು ಕೇಳಿದ ಸರಿನಾ ತಪ್ಪ ಏನು ಅನ್ನಿಸ್ತದೆ ನಿಮಗೆ ಹೇಳ್ರಿ, ಚರ್ಚೆ ಮಾಡಿರಿ, ಹೋಗಿ ಮುಟ್ಲಿ ಸರ್ಕಾರಕ್ಕಾದರೂ ಏನು ಅವ್ರು ಹೇಳೋದು ಸರಿ ಇತ್ತಪ್ಪ ಅಂದರೆ. ಇಲ್ಲ ಸರ್ಕಾರ ಸರಿ ಇದ್ರೆ ಅದನ್ನೂ ಹೇಳ್ರಿ. ಅದಕ್ಕೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮಯ್ಯ ಸತ್ಯದ ಕೈಗಂದ್ರೆ ವಂದನೆಗಳು.